ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಾ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ನೈಟೆಲ್ಲ ನಂಗೆ ನಿದ್ರೆ ಬರಲಿಲ್ಲ. 3 ಗಂಟೆ ರಾತ್ರೆಲ್ಲ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮ್, ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನೈಟೆಲ್ಲ ನಿದ್ರೆ ಬರ್ತಿಲ್ಲ, ತುಂಬ ಅಳು ಬರುತ್ತೆ. ಆ, ಯಾಕ ಯಾಕೆ ಅಂದರೆ ಇಂಡಿಪೆಂಡೆಂಟಾಗಿ ನಾನು ಹೆಂಗೆ ಲೈಫ್ ಲೀಡ್ ಮಾಡ್ತೀನಿ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅನ್ನೋಕ್ಕಿಂತ ಫ್ಯಾಮಿಲಿಲಿ ಯಾರು ಬ್ಯಾಕ್ಗ್ರೌಂಡಾಗಿ ನಿಂತಿರೋರಿಲ್ಲ. ಹೆಂಗೆ ನಾನು ಸ್ಟ್ಯಾಂಡ್ ಆಗ್ತೀನಿ, ಮುಂದೆ ಏನು ನನ್ನ ಫ್ಯೂಚರು, ಈ ಕಷ್ಟಪಟ್ಟಿದ್ದಕ್ಕೇನು ಪ್ರತಿಫಲ ಸಿಗ್ತಿಲ್ವಲ್ಲ, ನಿಜವಾಗ್ಲೂ ಮುಂದೆ ಲೈಫಲ್ಲಿ ಅಚೀವ್ ಮಾಡ್ತೀನ, ನಾನು ಅಂದ್ಕೊಂಡಿದ್ದು ಲೈಫ್ ಲೀಡ್ ಮಾಡ್ತೀನ, ಎಷ್ಟೆಲ್ಲ ನನ್ನ ಲೈಫಲ್ಲಿ ಏನೇನೆಲ್ಲ ಆಗೋಗ್ಬಿಟ್ಟಿದೆಯಲ್ಲ, ಇದರಿಂದ ಎಲ್ಲ ಹೆಂಗೆ ಓವರ್ಕಮ್ ಮಾಡ್ತೀನಿ, ಇದನ್ನೆಲ್ಲ ಹೆಂಗೆ ನಾನು ಲೀಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಒಂದಷ್ಟು ಥಾಟ್ಸ್ಗಳಿಂದ ತುಂಬ ಡಿಸ್ಟರ್ಬ್ ಆಗ್ತಾಯಿದ್ದೀನಿ ಡೈಲಿ. ಬಟ್ ಅದರಲ್ಲೂ ಕೂಡ ಸ್ಟ್ರಾಂಗ್ ಡಿಸಿಷನಲ್ಲಿ ಇಲ್ಲ, ನನ್ನ ಕೈಯಲ್ಲಿ ಆಗತ್ತೆ ಅನ್ನೋ ಒಂದು ನಿರ್ಧಾರದೊಂದಿಗೆ ನಾನು ಹೆಜ್ಜೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಗೊತ್ತಿಲ್ಲ ಹೆಂಗೆ ಲೈಫ್ನ ನಾನು ನಿಜವಾಗ್ಲೂ ಸ್ಟ್ಯಾಂಡ್ ಮಾಡ್ಕೊಂಡು ನಿಲ್ತೀನಿ ಅಂತ. ನಿಮಗೆ ಅನಿಸ್ಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಬಿಲ್ಡಪ್ ಕೊಡೋ ಅವಶ್ಯಕತೆ ಇತ್ತ ಅಂತ ಕೆಲವರು ಅನ್ಕೋಬೋದು. ಬಟ್ ನನ್ನ ಏನೇ ಒಂದು ಶೇರಿಂಗ್ಸ್ ಇದ್ದರೂ ಒಂದು ನೇಚರ್ ಮಧ್ಯೆ ಶೇರ್ ಮಾಡ್ತೀನಿ. ಅದರ್ವೈಸ್ ಇತ್ತೀಚೆಗೆ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಬೆಸ್ಟ್ ಕಂಪನಿ ಕೊಡೋದು ನನ್ನ ಮೊಬೈಲು ಮತ್ತು ಅದು ಬಿಟ್ಟರೆ ನೇಚರು. ನಮ್ಮಮ್ಮನ ಹತ್ರನೂ ನಾನು ಏನೂ ಶೇರ್ ಮಾಡಲಿಕ್ಕೆ ಹೋಗಲ್ಲ. ಎಷ್ಟೇ ಟೆನ್ಷನ್ ಇದ್ದರೂ ಏನೇ ಇದ್ದರೂ ಅದು ನನ್ನಲ್ಲಿ ಮಾತ್ರ ಇರಬೇಕು, ಅವ್ರವರೆಗೂ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾನು ಅವ್ರ ಹತ್ರ ಎಲ್ಲ ಶೇರ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ನನ್ನ ಲೈಫಲ್ಲಿ ಇನ್ನೂ ಏನು ಮಾಡ್ತೀನೋ, ಹೇಗೆ ಲೈಫ್ನ ತೊಗೊಂಡು ಹೋಗ್ತೀನೋ, ನಾನು ಎಲ್ಲನೂ ಹೇಗೆ ಓವರ್ಕಮ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅದೇ ಯೋಚನೆಯಲ್ಲಿ ಇವತ್ತು ಕಾಲೇಜಿಗೂ ಕೂಡ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಆದರೂ ಬೇಡ, ಹೋಗೋಣ ಅಂದ್ಕೊಂಡು ಮತ್ತೆ ಹೋದೆ. ಆಮೇಲೆ ಹೋದ್ಮೇಲೆ ಒಂದು 2 ಪೀರಿಯಡ್ ಎದ್ದು ಬರೋಣ ಅಂದ್ಕೊಂಡೆ. ಆಮೇಲೆ ಎದ್ದು ಬರಲಿಲ್ಲ, ಬಂದು ಬಿದ್ದು ಕೂತ್ಕೊಂಡೆ. ಆಮೇಲೆ ಮಳೆ ಒಳ್ಳೆ ನನಗೋಸ್ಕರನೇ ಬರ್ತಿದ್ದಂಗಿತ್ತು. ನಾನು ನನ್ನದೇನೇ ಫೀಲಿಂಗ್ಸ್ ಇದ್ರೂ ಕೂಡ ಮಳೆ ಬಂದಿದ್ದ ಟೈಮಲ್ಲಿ ಮಳೇಲಿ ನೆಂದ್ಕೊಂಡು ಕಣ್ಣೀರು ಹಾಕ್ತೀನಿ. ಯಾಕಂದರೆ ಮಳೆ ನೀರು ಜೊತೆ ಕಣ್ಣೀರು ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಅದು ಕೂಡ ನನ್ನ ಬೆಸ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು. ನನಗೆ ನೇಚರ್ ಆಗಿರ್ಬೋದು, ಮಳೆ ಆಗಿರ್ಬೋದು, ಅಥವಾ ನನಗೆ ಮೊಬೈಲ್ ಆಗಿರ್ಬೋದು, ಇವ್ರಿಗಿಂತ ನನಗೆ ಬೆಸ್ಟ್ ಫ್ರೆಂಡ್, ರಿಲೇಟಿವ್ಸ್ ಯಾರೂ ಇಲ್ಲ ಆಯಿತಾ. ಹೋಗಲಿ, ಆಮೇಲೆ ಬೋರಿಂಗ್ ಅನಿಸುತ್ತೆ. ಸೊ ಅದೇ ಮಳೆಯಲ್ಲಿ ಕಾಲೇಜಿಗೆ ಹೋಗಿ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮಳೆಯಲ್ಲಿ ನೆನ್ಕೊಂಡೆ. ಇವತ್ತು ಛತ್ರಿನೂ ಕೂಡ ಬಿಟ್ಟೋಗ್ಬಿಟ್ಟಿದ್ದೆ. ಬಟ್ ಎಷ್ಟು ಇವತ್ತು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅಳು ನಿಲ್ತಿರಲಿಲ್ಲ. ತುಂಬ ಅಂದರೆ ತುಂಬ ಇವತ್ತು ಹತ್ತಿದ್ದೀನಿ, ಯಾಕೆ ಅಂತಲೇ ಗೊತ್ತಿಲ್ಲ, ಆಗ್ತಿಲ್ಲ. ತುಂಬ ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಆಗ್ತಿಲ್ಲ. ಇಟ್ಸ್ ಓಕೆ. ಆದರೂ ಎಲ್ಲೋ ಒಂದು ಕಡೆ ಪಾಸಿಟಿವ್ ಹೋಪ್ ಇದೆ. ಇಲ್ಲ, ಎಲ್ಲದರಿಂದ ನಾನು ಹೊರಗೆ ಬರ್ತೀನಿ, ಲೈಫಲ್ಲಿ ಒಂದು ಅಚೀವ್ ಮಾಡ್ತೀನಿ, ಏನೋ ಒಂದು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಹೋಪ್ ನನ್ನಲ್ಲಿ ಈಗಲೂ ಕೂಡ ಇದೆ. ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ, ಯಾವತ್ತೂ ಕುಗ್ಗಲ್ಲ. ಇದಕ್ಕೋಸ್ಕರ ನಾನು ಯಾವುದೂ ರಾಂಗ್ ಡಿಸಿಷನ್ಸ್ ಒಂದು ತೊಗೊಳಕ್ಕೆ ಚಾನ್ಸೇ ಇಲ್ಲ. ಸೊ ಮತ್ತು ಇನ್ನೊಂದು ಏನಂದರೆ, ನನಗೆ ಬೇಜಾರಿದ್ದಾಗ, ಸಿಟ್ಟಿದ್ದಾಗ, ಈ ಥರ ಎಲ್ಲ ಇದ್ದಾಗ ತುಂಬ ತಿಂತೀನಿ ನಾನು. ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋಸ್. ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನನ್ನ ವ್ಲಾಗ್ ಹೊರತಾಗಿ ಬೇರೆ ಮಾತಾಡಿದ್ದೆ ಜಾಸ್ತಿ ಇತ್ತು ಅನಿಸುತ್ತೆ. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ಮತ್ತೊಮ್ಮೆ ಹೇಳ್ತೀನಿ, ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.